ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇಡೀ ಭಾರತೀಯ ಜನತಾ ಪಾರ್ಟಿಗೆ ಈಗ ಸಂಶಯ ಒಂದು ರೀತಿ ಕಾಡ್ತಾ ಇದೆ. ಯಾಕೆ ಸಂಶಯ ಕಾಡ್ತಾ ಇದೆ, ಏನಿರಬಹುದು ಆ ಸಂಶಯ? ಭಾರತೀಯ ಜನತಾ ಪಾರ್ಟಿಯಲ್ಲಿ BSY ವಿಜಯೇಂದ್ರ, ಅಮಿತ್ ಶಾ ಮತ್ತು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಸೇರಿದಂತೆ ಅನುಮಾನಕ್ಕೊಳಗಾಗಿದ್ದಾರೆ. ಯಾವ್ಯಾವ ರೀತಿ ಅನುಮಾನವನ್ನ ಪಡ್ತಾ ಇದ್ದಾರೆ, ಯಾರ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂದ್ರೆ ಇದೆ ಗೋಕಾಕ್ನ ಸಾಹುಕಾರ ಕಿಂಗ್ ಪಿನ್ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿಯ ಮೇಲೆ ಈಗ ಬಿಜೆಪಿ ಹೈಕಮಾಂಡ್ಗೆ ಮತ್ತು ಅಮಿತ್ ಶಾ ಮತ್ತು ಸೇರಿದಂತೆ ಪ್ರಹ್ಲಾದ್ ಜೋಶಿ ಮತ್ತು ವಿಜಯೇಂದ್ರ, BSY ವಿಜಯೇಂದ್ರ ಇವರೆಲ್ಲರೂ ಸೇರಿದಂತೆ ಈತರ ಮೇಲೆ ಒಂದು ಸಂಶಯ ಅಂತಾರಲ್ಲ, ಆ ಸಂಶಯ ಒಂದು ರೀತಿ ಕಾಡ್ತಾ ಇದೆ. ಇದಕ್ಕೆ ಕಾರಣನೂ ಇದೆ. ಏನ್ ಇರಬಹುದು ಆ ಸಂಶಯ? ಯಾಕೆ ಇವರನ್ನ ಸಂಶಯವಾಗಿ ಕಾಡ್ತಾ ಇದೆ? ಬರೀ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿರಬೇಕು, ಸತೀಶ್ ಜಾರಕಿಹೊಳಿ CM ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಅಂತ ಒಂದು ಖಾಸಗಿ ಮಾಧ್ಯಮದಲ್ಲಿ ಯಾರು ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿರ್ತಾರೆ. ಇದು ಬಹಳ ಸುದ್ದಿಗೆ ಗ್ರಾಸವಾಗ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವುದಾದರೆ, ಅಥವಾ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದೇ ಆದರೆ ಆ ಸಮಯದಲ್ಲಿ ಕಾಂಗ್ರೆಸ್ಗೆ ರಮೇಶ್ ಜಾರಕಿಹೊಳಿ ಕೆಲವು ಶಾಸಕರನ್ನ ತೆಗೆದುಕೊಂಡು ಹೋಗ್ತಾರಾ? ಈ ಸಂಶಯ ಕಾಡ್ತಾ ಇದೆ. ನೀವಿಲ್ಲಿ ಹೇಳ್ಬೋದು, ಅಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಂದಂತ ರಮೇಶ್ ಜಾರಕಿಹೊಳಿ ಮತ್ತ್ಯಾಕೆ ಕಾಂಗ್ರೆಸ್ಗೆ ಹೋಗ್ತಾರೆ? ಇಲ್ಲಿದೆ ನೋಡಿ ಪಾಯಿಂಟ್. ಸತೀಶ್ ಜಾರಕಿಹೊಳಿಗೆ ಒಂದು ವೇಳೆ CM ಸ್ಥಾನ ಕಟ್ಟುನಿಟ್ಟಾಗಿ ಕೊಟ್ಟಿದ್ದೇ ಆದರೆ ಸಿದ್ದರಾಮಯ್ಯನವರ ನಂತರದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ DK ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ಇರೋದಿಲ್ಲ. ಅಲ್ಲ ನೋಡಿ, ಈಗ ಒಂದು ಯೋಚನೆ ಮಾಡಿ. ಒಬ್ಬ ಹಿರಿಯ ವ್ಯಕ್ತಿ, ಇನ್ನೊಬ್ಬ ಅವರಿಗಿಂತ ಸ್ವಲ್ಪ ಚಿಕ್ಕವರು, ಸಭದಲ್ಲಿ ಕೂತಾಗ ಹಿರಿಯ ವ್ಯಕ್ತಿಯನ್ನ ಚೇರಿಂದ ಇಳಿಸಿ ಚಿಕ್ಕ ವ್ಯಕ್ತಿಗೆ ಅಲ್ಲಿ ಚೇರ್ ಕೊಟ್ರೆ ಅದು ಏನ್ ಅನ್ಸುತ್ತೆ? ಅದು ಕೂತಂತ ಜನರಿಗೂ ಮತ್ತೆ ಆ ಹಿರಿಯ ವ್ಯಕ್ತಿಗೂ ಕೂಡ ಅದು ಒಂದು ರೀತಿಯ ಅವಮಾನಕಾರಿ ವಿಚಾರ ಅನ್ಸುತ್ತೆ. ಹಾಗೆ ಈಗ KPCC ಸ್ಥಾನದ ಅಧ್ಯಕ್ಷ ಸ್ಥಾನದಲ್ಲಿರುವುದು ಮತ್ತೆ DCM ಆಗಿರುವುದು DK ಶಿವಕುಮಾರ್ ಬಿಟ್ಟು ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದಾಗ DK ಶಿವಕುಮಾರ್ ಅದನ್ನು ಒಪ್ಪೋದಿಲ್ಲ, ಮನಸ್ಥಿತಿ ಕಾಡುತ್ತೆ. ಆ ಸಂದರ್ಭದಲ್ಲಿ ತನ್ನಲ್ಲಿರುವ ಅಷ್ಟು MLAಗಳನ್ನ ಕರೆದುಕೊಂಡು ತಾನು ಆಚೆ ಕಡೆ ಬರಬಹುದು, ಇಲ್ಲ ಬಿಜೆಪಿಗೆ ಬರಬಹುದು. ಅದು ನೆಕ್ಸ್ಟ್. ಆ ಸಂದರ್ಭದಲ್ಲಿ ಎಷ್ಟು MLAಗಳ ಕೊರತೆ ಇದೆಯಲ್ಲ, ಆ MLAಗಳನ್ನ ತುಂಬಬೇಕಲ್ಲ. ಹಾಗಾಗಿ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿರುವ ಅಷ್ಟು ಶಾಸಕರನ್ನ ತೆಗೆದು ಕಾಂಗ್ರೆಸ್ಗೆ ಬರ್ತಾ ಇರೋದು. ಇದು ಒಂದು ರೀತಿ ಪೈಪೋಟಿಯ ವಿಚಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ CM ಆಗೋದು ಕನ್ಫರ್ಮ್ ಅನ್ನೋ ನಿಟ್ಟಿಗೆ ಬಂದಿದೆ. ಕಾರಣ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವುದು ಅಷ್ಟಕ್ಕಷ್ಟೇ. ಕೊಡುವುದಾಗಿದ್ರೆ ಇಷ್ಟೊಟ್ಟಿಗೆ ಕೊಡ್ತಾ ಇದ್ರು. 2028ರಲ್ಲೂ ನಂದೇ ನಾಯಕತ್ವ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ CM ಸಿದ್ದರಾಮಯ್ಯನವರು. ಅದು ಕೂಡ ಈಗ DK ಶಿವಕುಮಾರ್ ತಿಳಿಯದಂತಾಗಿದೆ. ಇದು ದೆಹಲಿಯಲ್ಲಿ 6 ತಿಂಗಳಲ್ಲ, ಸುಮಾರು 4 ತಿಂಗಳ ಹಿಂದೆ ಹೇಳಿರುವಂತ ವಿಚಾರ. ಈ ವಿಚಾರ ಈಗ ಸುದ್ದಿಗೆ ಗ್ರಾಸವಾಗಿ ಮೊನ್ನೆ ಹೇಳಿದಂತ ಹೇಳಿಕೆ ಯಾರು? ರಮೇಶ್ ಜಾರಕಿಹೊಳಿ, ನನ್ನ ಸಹೋದರ, ನನ್ನ ತಮ್ಮ ಸತೀಶ್ ಜಾರಕಿಹೊಳಿ CM ಆಗುವುದಾದರೆ ನನ್ನ ಸಹಕಾರ ಸಂಪೂರ್ಣವಾಗಿರುತ್ತೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಹೇಳ್ತಾನೆ. ಸತೀಶ್ ಜಾರಕಿಹೊಳಿ CM ಆಗುವುದಾದರೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ CM ಆಗುವುದಾದರೆ ನನ್ನ ಪ್ರೋತ್ಸಾಹ ಇದೆ, ನನ್ನ ಸಹಕಾರ ಇದೆ, ನನ್ನ ಸಮ್ಮತ ಇದೆ, ನನ್ನ ಸಂಪೂರ್ಣ ಸಹಕಾರ ಇದೆ, ಏನ್ ಬೇಕಾದ್ರೂ ಮಾಡ್ತೀನಿ ಈಗ ಹೇಳಿ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಜಾರಕಿಹೊಳಿ ಕುಟುಂಬ ಬೇರೆ ಬೇರೆ ಹೇಗಿದೆ? ಅದೆಲ್ಲವೂ ಕೂಡ ಒಂದೇ. ಜನರ ಕಣ್ಣಿಗೆ ಮಾತ್ರ ಕಾಂಗ್ರೆಸ್, BJP, JDS ಇತರೆ ಅಂತ ಕಾಣಿಸ್ಕೊಳ್ತಾರೆ. ಆದರೆ ಜಾರಕಿಹೊಳಿ ಕುಟುಂಬ ಒಂದೇ ತಟ್ಟೆಯಲ್ಲೇನೆ ಎಲ್ಲರೂ ಕೂತು ಊಟ ಮಾಡುವಂತಹ
ಇನ್ನೂ ಬಾಂಧವ್ಯತೆ ಇದೆ. ಆ ಬಾಂಧವ್ಯತೆಗೆ ನಾವು ಕಣ್ಣು ಹಾಕುವ ಅವಶ್ಯಕತೆಯೂ ಇಲ್ಲ, ಬೇರೆ ಯಾರು ಕಣ್ಣು ಹಾಕುವ ಅವಶ್ಯಕತೆಯೂ ಇಲ್ಲ. ಕಣ್ಣು ಹಾಕಿದ್ರೂ ಅವರು ಬದಲಾಗೋದಿಲ್ಲ. ಅದಂತೂ ಒಂದು ಅಚ್ಚುಕಟ್ಟಾದ ಮಾತು. ಅದು ಬಿಡಿ, ಈಗ ನಿಮ್ಗೆ ಹೇಳಿದ್ನಲ್ಲ, ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ರಮೇಶ್ ಜಾರಕಿಹೊಳಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ. ಏನ್ ಬೇಕಾದ್ರೂ ಅಂದ್ರೆ ಭಾರತೀಯ ಜನತಾ ಪಾರ್ಟಿಲಿರ್ತಕ್ಕಂಥ ಕೆಲವು ಶಾಸಕರನ್ನ, ಅಂದ್ರೆ ತನ್ನ ಆತ್ಮೀಯತೆಯ ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ಗೆ ಜಂಪ್ ಆಗ್ಲಿಕ್ಕೆ ಕೂಡ ಹಿಂಜರಿಯೋದಿಲ್ಲ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಸಿಎಂ ಸ್ಥಾನದ ಗದ್ದುಗೆ ಸಿಗತ್ತೆ ಅನ್ನುವುದಾದರೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡ್ತೀವಿ, MLA ಗಳು ಒಂದು ನಮ್ಮ ಪಕ್ಷ ಅಥವಾ MLA ಗಳು ಪೂರೈಕೆ ಆಗಿರಬೇಕು, ಇಲ್ಲ ಪಕ್ಷ ಮೆಜಾರಿಟಿಯಲ್ಲಿರಬೇಕು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ನಾವು ಮುಖ್ಯಮಂತ್ರಿ ಮಾಡೇ ತೀರ್ತೀವಿ ಸಿದ್ದರಾಮಯ್ಯನವರ ನಂತರದಲ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದೆ. ಆದ್ರೆ ರಮೇಶ್ ಜಾರಕಿಹೊಳಿ ನೇರವಾಗಿ ಇಲ್ಲಿಯ ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ಗೆ ಜಂಪ್ ಆಗುವ ಸಾಧ್ಯತೆ ಬಹಳಷ್ಟಿದೆ ಅನ್ನುವಕ್ಕಿಂತ ಇದೆ ಜಂಪ್ ಆಗೇ ಆಗ್ತಾರೆ. ಇದು ಈಗ ಬಿಜೆಪಿಯ ಹೈಕಮಾಂಡ್ ಅನ್ನ, ಅಮಿತ್ ಶಾ ಅವರನ್ನ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನ, ವಿಜೇಂದ್ರ ಅವರನ್ನ ತಲ್ಲಣಕ್ಕೊಳಗೆ ಮಾಡಿದೆ. ಅದರ ಜೊತೆಗೆ ಗಾಬರಿ ಆಗುವಂತೆ ಆಗ್ತಾ ಇದೆ. ಯಾಕಂದ್ರೆ ಮೊದಲೇ ಬಂದಿರೋದು 60-63. ಇಷ್ಟಿರಬೇಕಾದ್ರೆ ಈ ಅವರೇಜ್ ಅಲ್ಲೂ ಕಡಿಮೆ ಮಾಡ್ಕೊಂಡು ಹೋದ್ರೆ ಬಿಜೆಪಿ ಮತ್ತಷ್ಟು ಕುಸಿತ ಆಗುತ್ತೆ. ಅದ್ರಗೋಸ್ಕರನೇ ಈಗ ರಮೇಶ್ ಜಾರಕಿಹೊಳಿ ಅವರನ್ನ ತಮ್ಮ ಶಳತಕ್ಕೆ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅಷ್ಟು MLA ಗಳನ್ನ ರಮೇಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಅಷ್ಟು MLA ಗಳ ಜೊತೆಗೆ ಚರ್ಚೆ ಮಾಡುವುದಾಗಿರ್ಬೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯುತ್ತಂತೆ. ಸೊ ಈ ಸುದ್ದಿ ಕೂಡ ಹೊರಗೆ ಬರ್ತಾ ಇದೆ. ಬಹುತೇಕ ಲೆಕ್ಕಾಚಾರದ ಪ್ರಕಾರ ಲೆಕ್ಕವನ್ನ ತೆಗೆದು ನೋಡಿದಾಗ ಎಷ್ಟು ಶಾಸಕರನ್ನ ರಮೇಶ್ ಜಾರಕಿಹೊಳಿ ಜಂಪ್ ಮಾಡಿಕೊಂಡು ಹೋಗ್ಬೋದು. ಬರುವಾಗ ತಂದಿರೋ ಶಾಸಕರ ಸಂಖ್ಯೆ 17. ಈಗ ಹೋಗುವಾಗ ಶಾಸಕರ ಸಂಖ್ಯೆಯನ್ನ ನೋಡಿದರೆ ಸುಮಾರು 26 ಶಾಸಕರನ್ನ ಕರೆದುಕೊಂಡು ಹೋಗುವ ಬಲ ರಮೇಶ್ ಜಾರಕಿಹೊಳಿಗಿದೆಯಂತೆ. ಇದು ನಾವು ಲೆಕ್ಕಾಚಾರ ತೆಗೆದಾಗ ಸಿಗ್ತಾ ಇರುವಂತ ಪ್ರತಿಯ ಇಂಚಿನ ಮಾಹಿತಿ, ಪ್ರತಿ ಲೆಕ್ಕದ ಮಾಹಿತಿ. ಆದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಮಾತ್ರ ರಮೇಶ್ ಜಾರಕಿಹೊಳಿ ಜಂಪ್ ಆಗ್ತಾರೆ. ಹಾಗೆ ಆಗ್ತಾರೆ ಡೆಫಿನೆಟ್ಲಿ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ, DK ಶಿವಕುಮಾರ್ ಶಾಸಕರನ್ನ ಎಷ್ಟು ಶಾಸಕರನ್ನ ಹೊರಗೆ ಕರ್ಕೊಂಡು ಹೋಗ್ತಾನೋ ಅಷ್ಟು ಶಾಸಕರನ್ನು ಇಲ್ಲಿ ತರಬೇಕು. ಈಗ ಒಂದು ವೇಳೆ DK ಶಿವಕುಮಾರ್ 35-40 ಶಾಸಕರನ್ನ ಕರ್ಕೊಂಡು ಹೋದ್ರೆ ರಮೇಶ್ ಜಾರಕಿಹೊಳಿ ಆಗ ಏನ್ ಮಾಡ್ತಾರೆ? ಅಲ್ಲಿಂದ 35-40 ಶಾಸಕರನ್ನ ಕರೆದುಕೊಂಡು ಬರುವ ಕೆಪಾಸಿಟಿ ಕೂಡ ರಮೇಶ್ ಜಾರಕಿಹೊಳಿ ಹೊಂದಬೇಕಾಗಿದೆ. ಅದಕ್ಕೆ ಇವತ್ತು ಪ್ರತಿ ಶಾಸಕರ ಜೊತೆಗೆ ಒಂದು ರೀತಿ ಸಂಧಾನ, ಒಂದು ರೀತಿ ಅವರ ಜೊತೆಗೆ ಆತ್ಮೀಯತೆ ಮತ್ತು ಅವರ ಜೊತೆಗೆ ಸಂಪರ್ಕವನ್ನ ಇವತ್ತು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಸುಮಾರು 30 ಶಾಸಕರ ಜೊತೆಗೆ ಸಂಪರ್ಕದಲ್ಲಿ ರಮೇಶ್ ಜಾರಕಿಹೊಳಿ ಉಳಿದಿದ್ದಾರಂತೆ. ಆ ಸಂಪರ್ಕ ಕಡಿತಗೊಳಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಈಗ ಲೆಕ್ಕಾಚಾರದ ಸುಳಿವು ತಗುತ್ತಾ ಇದೆ. ಹಾಗೆ ಅನುಮಾನ ಬಂದ ಕಾರಣ ಈಗ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಚರ್ಚೆಯನ್ನ ಮಾಡುವ ನಿಟ್ಟಿಗೆ ಮತ್ತು ಎಲ್ಲರನ್ನ ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ನಾಯಕರನ್ನಾಗಿಸೋಕೆ BSY ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಇದೇ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಈಗ ಇವರನ್ನ ಹ್ಯಾಂಡಲ್ ಮಾಡಬೇಕಾಗಿದೆ. ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗಾಗಿ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವುದಾದ್ರೆ ಇಷ್ಟೆಲ್ಲವೂ ಕೂಡ ನಡೆದೇ ಹೋಗುತ್ತೆ. ಆದರೆ DK ಶಿವಕುಮಾರ್ ಈ ಒಂದು ವಿಚಾರಕ್ಕೆ ಶಾಂತರಾಗ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಈ ವಿಚಾರವನ್ನ ಅವರು ಸಹಿಸೋದಿಲ್ಲ. DK ಶಿವಕುಮಾರ್ ಕನಕಪುರದ ಬಂಡೆ ಈ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರ ನಂತರದಲ್ಲಿ ಸಡನ್ ಆಗಿ ನಾವು ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದ್ದೆ. ಆದ್ರೆ ಆ ಟೈಮಿಂಗ್ ನಲ್ಲಿ DK ಶಿವಕುಮಾರ್ ಪಕ್ಕಾ ಸೆಂಟ್ರಿರ್ತಾರೆ. ಇವತ್ತು ಸುಮ್ಮನೆ ಕುತ್ಕೊಂಡಿದಾರಲ್ಲ, ನಮ್ಮಲ್ಲೆಲ್ಲವೂ ಚೆನ್ನಾಗಿದೆ, ನಾನು ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿದ್ದೀವಿ, ನಮ್ಮ ರಾಜಕೀಯ ತುಂಬಾ ಚೆನ್ನಾಗಿದೆ ಅಂತ ಏನ್ ಹೇಳ್ತಾರಲ್ಲ, ಈ ರೀತಿ ನಾಳೆ ಹೇಳೋದಿಲ್ಲ. ಯಾವಾಗ ಸತೀಶ್ ಜಾರಕಿಹೊಳಿ CM ಸ್ಥಾನ ಕುತ್ಕೊಳ್ಳೋಕೆ ಶುರು ಮಾಡ್ತಾರೋ ಆವಾಗಲೇ ಅದು 10 ಶಾಸಕರೇ ಇರಲಿ, 15 ಶಾಸಕರೇ ಇರಲಿ, 20 ಶಾಸಕರೇ ಇರಲಿ, 30-40 ಶಾಸಕರೇ ಇರಲಿ, ಇದ್ದಷ್ಟು ಶಾಸಕರನ್ನ ಹೊರಗೆ ಕರ್ಕೊಂಡು ಬಂದು ತನ್ನದೇ ಆದಂತಹ ಬೇರೆ ಆಗುವಂತ ಕೆಲಸವನ್ನ DK ಶಿವಕುಮಾರ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಏನಾದ್ರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಿ ಇವರನ್ನ ಹಾಗೆ ಬಿಟ್ಟಿದ್ದೇ ಆದ್ರೆ
ಈಗ ನಿಮಗೆ ಗೊತ್ತಿರಬೇಕು, ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾರು ಮುಖ್ಯಮಂತ್ರಿ ಕೊಡ್ತೀನಿ ಅಂತ, ಎಲ್ಲಿ ಹೋದಲ್ಲೆಲ್ಲ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗ್ತಾರೆ. ಡಿ ಕೆ ಶಿವಕುಮಾರ್ ಮುಂದೆ ಘೋಷಣೆ ಕೂಗ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಕೇಳ್ತಾರೆ, ನೀವು ಆಗಲ್ಲ ಮುಖ್ಯಮಂತ್ರಿ, ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ. ಆವಾಗ ಅವರು ಕೋಪಗೊಂಡಿದ್ರು ಡಿ ಕೆ ಶಿವಕುಮಾರ್. ಅದು ಹೈಕಮಾಂಡ್ಗೆ ತೀರ್ಮಾನ ಪಟ್ಟಿದ್ದು, ನಾನು ಇರಬೇಕಾದ್ರೆ ಹಾಗೆ ಯಾವುದು ನಡೆಯೋದಿಲ್ಲ, ಸಿದ್ದರಾಮಯ್ಯನವರ ನಂತರದಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಕೂಡ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೇನಾದ್ರೂ ಸಿದ್ದರಾಮಯ್ಯನವರ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೊಡ್ತೀವಿ ಅಂದ್ರೆ ನಾನು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಲ್ಲ ಅಥವಾ ಕಾಂಗ್ರೆಸ್ಗೆ ನಾನು ನಿಂತ್ಕೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಆಗ್ಲೂ ಕೂಡ ಕಾಂಗ್ರೆಸ್ ತಲ್ಲನ್ಕೊಳಕಾಗತ್ತೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡೋದಾದ್ರೆ ನಾನು ಕಾಂಗ್ರೆಸ್ಗೆ ನಿಲ್ಲಬಲ್ಲೆ, ಕಾಂಗ್ರೆಸ್ಗೆ ನಾನು ಮತ್ತೆ ಮೊದಲಿನಂತೆ ಕಾಂಗ್ರೆಸ್ ಬಲದಲ್ಲಿರ್ತೇನೆ ಅಂತ ಈತ ಸಿದ್ದರಾಮಯ್ಯನವರು ಹೇಳುವ ಸಾಧ್ಯತೆ ಇದೆ. ಸೊ ಇಷ್ಟು ಮ್ಯಾಟ್ರ್ ಈಗ ಕಾಂಗ್ರೆಸ್ ಬಿಜೆಪಿಯ ಮಧ್ಯದಲ್ಲಿ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಪೈಪೋಟಿ ಲೆಕ್ಕಾಚಾರ. ನೋಡೋಣ, ಕಾದ್ ನೋಡೋಣ. ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ದಯವಿಟ್ಟು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.